ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 5/10/2024. ಪ್ರಾರ್ಥನಾ ಮುರಳಿ. ಓಂ ಶಾಂತಿ. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ತಂದೆಯು ನೀವು ಮಕ್ಕಳಿಗೆ ದುಃಖಧಾಮದ ಸನ್ಯಾಸ ಮಾಡಿಸಲು ಬಂದಿದ್ದಾರೆ. ಇದೇ ಬೇಹದ್ದಿನ ಸನ್ಯಾಸವಾಗಿದೆ. ಪ್ರಶ್ನೆ: ಆ ಸನ್ಯಾಸಿಗಳ ಸನ್ಯಾಸದಲ್ಲಿ ಮತ್ತು ನಿಮ್ಮ ಸನ್ಯಾಸದಲ್ಲಿ ಮುಖ್ಯವಾದ ಅಂತರವೇನು? ಉತ್ತರ: ಆ ಸನ್ಯಾಸಿಗಳು ಮನೆ ಮಠವನ್ನು ಬಿಟ್ಟು ಕಾಡಿನಲ್ಲಿ ಹೋಗುತ್ತಾರೆ. ಆದರೆ ನೀವು ಮನೆ ಮಠ ಬಿಟ್ಟು ಕಾಡಿನಲ್ಲಿ ಹೋಗುವುದಿಲ್ಲ. ಮನೆಯಲ್ಲಿ ಇರುತ್ತಲೇ ಇಡೀ ಪ್ರಪಂಚ ಮುಳ್ಳಿನ ಕಾಡಾಗಿದೆ ಎಂದು ತಿಳಿದುಕೊಳ್ಳುತ್ತೀರಿ. ನೀವು ಬುದ್ಧಿಯಿಂದ ಇಡೀ ಪ್ರಪಂಚದ ಸನ್ಯಾಸ ಮಾಡುತ್ತೀರಿ. ಓಂ ಶಾಂತಿ. ಆತ್ಮೀಯ ತಂದೆಯು ಕುಳಿತು ಆತ್ಮೀಯ ಮಕ್ಕಳಿಗೆ ತಿಳುವಳಿಕೆಯನ್ನು ನೀಡುತ್ತಾರೆ. ಏಕೆಂದರೆ ಅರ್ಧಕಲ್ಪದಿಂದ ತಿಳುವಳಿಕೆಹೀನರಾಗಿದ್ದಿರಲ್ಲವೇ? ಆದ್ದರಿಂದ ನಿತ್ಯವೂ ತಿಳುವಳಿಕೆ ನೀಡಬೇಕಾಗುತ್ತದೆ. ಮೊಟ್ಟ ಮೊದಲು ಮನುಷ್ಯರಿಗೆ ಶಾಂತಿ ಬೇಕಾಗಿದೆ. ಮೂಲತಃ ಆತ್ಮರು ಶಾಂತಿಧಾಮದಲ್ಲಿರುವರು. ತಂದೆಯು ಸದಾಕಾಲ ಶಾಂತಿಯ ಸಾಗರನಾಗಿಯೇ ಇದ್ದಾರೆ. ಈಗ ಶಾಂತಿಯ ಆಸ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೀರಿ. ಶಾಂತಿ ದೇವ ಎಂದು ಹೇಳುತ್ತಾರಲ್ಲವೇ? ಅರ್ಥಾತ್ ನಮ್ಮನ್ನು ಈ ಸೃಷ್ಟಿಯಿಂದ ತನ್ನ ಮನೆ ಶಾಂತಿಧಾಮದಲ್ಲಿ ಕರೆದುಕೊಂಡು ಹೋಗಿ ಅಥವಾ ಶಾಂತಿಯ ಆಸ್ತಿಯನ್ನು ನೀಡಿ ಎಂದು ಕೇಳಿಕೊಳ್ಳುತ್ತಾರೆ. ದೇವತೆಗಳ ಮುಂದೆ ಅಥವಾ ಶಿವ ತಂದೆಯ ಮುಂದೆ ಹೋಗಿ ಶಾಂತಿಯನ್ನು ನೀಡಿ ಎಂದು ಕೇಳಿಕೊಳ್ಳುತ್ತಾರೆ. ಏಕೆಂದರೆ ಶಿವ ತಂದೆಯು ಶಾಂತಿಯ ಸಾಗರನಾಗಿದ್ದಾರೆ. ನೀವು ಶಿವ ತಂದೆಯಿಂದ ಈಗ ಶಾಂತಿಯ ಆಸ್ತಿಯನ್ನು ಪಡೆಯುತ್ತಿದ್ದೀರಿ. ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ನೀವು ಶಾಂತಿಧಾಮದಲ್ಲಿ ಅವಶ್ಯವಾಗಿ ಹೋಗಬೇಕಾಗಿದೆ. ನೆನಪು ಮಾಡಲಿಲ್ಲವೆಂದರೂ ಸಹ ಅವಶ್ಯವಾಗಿ ಹೋಗುತ್ತೀರಿ. ಪಾಪದ ಹೊರೆ ತೆರೆಯ ಮೇಲೆ ಇರುವುದನ್ನು ಸಮಾಪ್ತಿ ಮಾಡಿಕೊಳ್ಳಲು ನೆನಪು ಮಾಡುತ್ತೀರಿ. ಶಾಂತಿ ಮತ್ತು ಸುಖ ಒಬ್ಬ ತಂದೆಯಿಂದ ಸಿಗುತ್ತದೆ. ಏಕೆಂದರೆ ಅವರು ಸುಖ ಮತ್ತು ಶಾಂತಿಯ ಸಾಗರನಾಗಿದ್ದಾರೆ. ಸುಖ ಶಾಂತಿಯ ಮುಖ್ಯವಾಗಿದೆ. ಶಾಂತಿಯನ್ನು ಮುಕ್ತಿ ಎಂದು ಸಹ ಹೇಳುತ್ತಾರೆ. ಜೀವನ್ಮುಕ್ತಿ ಮತ್ತು ಜೀವನ ಬಂಧನವೂ ಆಗಿದೆ. ಈಗ ನೀವು ಜೀವನ ಬಂಧನದಿಂದ ಜೀವನ್ಮುಕ್ತರಾಗುತ್ತಾ ಇದ್ದೀರಿ. ಸತ್ಯಯುಗದಲ್ಲಿ ಯಾವುದೇ ಬಂಧನ ಇರುವುದಿಲ್ಲ. ಸಹಜ ಜೀವನ್ಮುಕ್ತಿ, ಸಹಜ ಗತಿ, ಸದ್ಗತಿ ಎಂದು ಗಾಯನ ಮಾಡಲಾಗುತ್ತದೆ. ಈಗ ಇವೆರಡರ ಅರ್ಥವನ್ನು ನೀವು ಮಕ್ಕಳ ತಿಳಿದುಕೊಂಡಿದ್ದೀರಿ. ಗತಿ ಎಂದು ಶಾಂತಿಧಾಮಕ್ಕೆ, ಸದ್ಗತಿ ಎಂದು ಸುಖಧಾಮಕ್ಕೆ ಕರೆಯಲಾಗುತ್ತದೆ. ಸುಖಧಾಮ ಶಾಂತಿಧಾಮ ಮತ್ತು ಇದು ದುಃಖಧಾಮ. ಇಲ್ಲಿ ನೀವು ಕುಳಿತಿದ್ದೀರಿ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಶಾಂತಿಧಾಮವನ್ನು ನೆನಪು ಮಾಡಿ. ಮಕ್ಕಳಿಗೆ ತಮ್ಮ ಮನೆಯ ನೆನಪು ಮರೆತು ಹೋಗುತ್ತದೆ. ತಂದೆಯು ಬಂದು ನೆನಪನ್ನು ತರಿಸುತ್ತಾರೆ. ನೆನಪಿನಿಂದ ನಿಮ್ಮ ಪಾಪವೆಲ್ಲವೂ ಭಸ್ಮವಾಗಿ ಬಿಡುತ್ತದೆ. ಆತ್ಮವು ಪವಿತ್ರವಾಗಿ ಮತ್ತೆ ತನ್ನ ಮನೆಗೆ ಹೋಗುತ್ತದೆ. ಇದು ಅಪವಿತ್ರ ಪ್ರಪಂಚವಾಗಿದೆ ಎಂದು ನೀವು ಮಕ್ಕಳಿಗೆ ಗೊತ್ತಿದೆ. ಇಲ್ಲಿ ಒಬ್ಬರು ಪವಿತ್ರ ಮನುಷ್ಯರಿಲ್ಲ. ಪವಿತ್ರ ಪ್ರಪಂಚಕ್ಕೆ ಸತ್ಯಯುಗ, ಅಪವಿತ್ರ ಪ್ರಪಂಚಕ್ಕೆ ಕಲಿಯುಗವೆಂದು ಕರೆಯಲಾಗುತ್ತದೆ. ರಾಮರಾಜ್ ಮತ್ತು ರಾವಣರಾಜ್. ರಾವಣ ರಾಜ್ಯದಿಂದ ಅಪವಿತ್ರ ಪ್ರಪಂಚದ ಸ್ಥಾಪನೆಯಾಯಿತು. ಇದು ಮಾಡಲ್ಪಟ್ಟಂಥ ಆಟವಾಗಿದೆ. ಬೇಹದ್ದಿನ ತಂದೆಯು ಇದನ್ನು ತಿಳಿಸುತ್ತಿದ್ದಾರೆ. ಅವರಿಗೆ ಸತ್ಯವೆಂದು ಕರೆಯಲಾಗುತ್ತದೆ. ಸತ್ಯವಾದ ಮಾತುಗಳನ್ನು ನೀವು ಸಂಗಮಯುಗದಲ್ಲಿಯೇ ಕೇಳುತ್ತೀರಿ. ಮತ್ತೆ ನೀವು ಸತ್ಯಯುಗದಲ್ಲಿ ಹೋಗುತ್ತೀರಿ. ದ್ವಾಪಾರ ಯುಗದಿಂದ ಮತ್ತೆ ರಾವಣ ರಾಜ್ಯ ಪ್ರಾರಂಭವಾಗುತ್ತದೆ. ರಾವಣ ಅರ್ಥಾತ್ ಅಸುರರು ಎಂದು ಸತ್ಯವನ್ನು ಹೇಳುವುದಿಲ್ಲ. ರಾವಣ ಅರ್ಥಾತ್ ಅಸುರರು ಎಂದೂ ಸಹ ಸತ್ಯವನ್ನು ಹೇಳುವುದಿಲ್ಲ. ಆದ್ದರಿಂದ ಸುಳ್ಳು ಮಾಯೆ, ಸುಳ್ಳು ಕಾಯ ಎಂದು ಹೇಳಲಾಗುತ್ತದೆ. ಆತ್ಮಗಳು ಸಹ ಸುಳ್ಳು ಅಂದ ಮೇಲೆ ಶರೀರವು ಅಸತ್ಯವಾಗಿದೆ. ಆತ್ಮದಲ್ಲೇ ಸಂಸ್ಕಾರ ತುಂಬಲ್ಪಡುತ್ತದೆ. 4 ಧಾತುಗಳು ಇದೆಯಲ್ಲವೇ? 4 ಧಾಮಗಳು ಇವೆಯಲ್ಲವೇ? ಚಿನ್ನ, ಬೆಳ್ಳಿ, ಹಿತ್ತಾಳಿ, ಲೋಹ ಇತ್ಯಾದಿಗಳು ಎಲ್ಲ ತುಕ್ಕು ಬಿಟ್ಟು ಹೋಗುತ್ತದೆ. ಬಾಕಿ ಯೋಗ ಬಲದಿಂದ ನೀವು ಸತ್ಯವಾದ ಚಿನ್ನವಾಗುತ್ತೀರಿ. ನೀವು ಸತ್ಯಯುಗದಲ್ಲಿದ್ದಾಗ ಸತ್ಯವಾದ ಚಿನ್ನವಾಗುತ್ತೀರಿ. ನಂತರ ಬೆಳ್ಳಿಯ ಮಿಶ್ರಣವಾದಾಗ ಚಂದ್ರವಂಶರೆಂದು ಕರೆಯಲಾಗುತ್ತದೆ. ನಂತರ ತಾಮ್ರದ ಮಿಶ್ರಣ
ಅನಂತರ ಲೋಹದ ಮಿಶ್ರಣ ದ್ವಾಪಾರ ಕಲಿಯುಗದಲ್ಲಿ ಸೇರಲ್ಪಡುತ್ತದೆ. ನಂತರ ಯೋಗ ಬಲದಿಂದ ನಿಮ್ಮಲ್ಲಿ ಯಾವುದೇ ಬೆಳ್ಳಿ, ತಾಮ್ರ, ಲೋಹದ ತುಕ್ಕು ಬಿಟ್ಟು ಹೋಗುತ್ತದೆ. ಮೊದಲು ನೀವು ಎಲ್ಲ ಆತ್ಮರು ಶಾಂತಿಧಾಮದಲ್ಲಿರುತ್ತೀರಿ. ನಂತರ ಮೊದಲು ಸತ್ಯಯುಗದಲ್ಲಿ ಬರುತ್ತೀರಿ. ಅದಕ್ಕೆ ಸ್ವರ್ಣಿಮಯುಗವೆಂದು ಕರೆಯಲಾಗುತ್ತದೆ. ನೀವು ಸತ್ಯವಾದ ಚಿನ್ನವಾಗುತ್ತೀರಿ. ಯೋಗ ಬಲದಿಂದ ಎಲ್ಲ ತುಕ್ಕು ಬಿಟ್ಟು ಹೋದಾಗ ಬಾಕಿ ಚೊಕ್ಕ ಚಿನ್ನ ಮಾತ್ರ ಉಳಿಯುತ್ತದೆ. ಶಾಂತಿಧಾಮಕ್ಕೆ ಸ್ವರ್ಣಿಮಯುಗವೆಂದು ಕರೆಯಲಾಗುವುದಿಲ್ಲ. ಇಲ್ಲೇ ಸ್ವರ್ಣಿಮಯುಗ, ಬೆಳ್ಳಿಯುಗ, ತಾಮ್ರಯುಗ ಎಂದು ಕರೆಯಲಾಗುತ್ತದೆ. ಶಾಂತಿಧಾಮದಲ್ಲಿ ಶಾಂತಿ ಇರುತ್ತದೆ. ಆತ್ಮ ಯಾವಾಗ ಶರೀರವನ್ನು ತೆಗೆದುಕೊಳ್ಳುತ್ತದೆ ಆಗ ಸ್ವರ್ಣಿಮಯುಗವೆಂದು ಕರೆಯಲಾಗುತ್ತದೆ. ಆಗ ಸೃಷ್ಟಿಯು ಸ್ವರ್ಣಿಮವಾಗಿ ಬಿಡುತ್ತದೆ. ಸತೋಪ್ರಧಾನವಾದ 5 ತತ್ವಗಳಿಂದ ಶರೀರ ಮಾಡಲ್ಪಡುತ್ತದೆ. ಆತ್ಮ ಸತೋಪ್ರಧಾನವಾದಾಗ ಶರೀರವು ಸತೋಪ್ರಧಾನವಾಗುತ್ತದೆ. ನಂತರ ಕೊನೆಯಲ್ಲಿ ಬಂದಾಗ ಕಬ್ಬಿಣದ ಯುಗದ ಶರೀರವು ಸಿಗುತ್ತದೆ. ಏಕೆಂದರೆ ಆತ್ಮದಲ್ಲಿ ತುಕ್ಕು ಹಿಡಿದಿರುತ್ತದೆ. ಸ್ವರ್ಣಿಮಯುಗ, ಬೆಳ್ಳಿಯುಗವೆಂದು ಈ ಸೃಷ್ಟಿಗೆ ಹೇಳಲಾಗುತ್ತದೆ. ಈಗ ಮಕ್ಕಳು ಏನು ಮಾಡಬೇಕು? ಮೊಟ್ಟ ಮೊದಲು ಶಾಂತಿಧಾಮಕ್ಕೆ ಹೋಗಬೇಕು. ಆದ್ದರಿಂದ ತಂದೆಯನ್ನು ನೆನಪು ಮಾಡಬೇಕು. ಆಗಲೇ ತಮೋಪ್ರಧಾನದಿಂದ ಸತೋಪ್ರಧಾನರಾಗುತ್ತೀರಿ. ಎಷ್ಟು ಸಮಯ ತಂದೆ ಇಲ್ಲಿರುತ್ತಾರೆ ಅಷ್ಟು ಸಮಯ ನೀವು ಸತೋಪ್ರಧಾನರಾಗಲು ಹಿಡಿಸುತ್ತದೆ. ತಂದೆಯು ಸ್ವರ್ಣಿಮಯುಗದಲ್ಲಿ ಜನ್ಮವನ್ನು ತೆಗೆದುಕೊಳ್ಳುವುದಿಲ್ಲ. ಆತ್ಮನಿಗೆ ಶರೀರ ದೊರೆತಾಗ ಸ್ವರ್ಣಿಮಯುಗದ ಜೀವಾತ್ಮನೆಂದು ಕರೆಯಲಾಗುತ್ತದೆ. ಆದರೆ ಸ್ವರ್ಣಿಮಯುಗದ ಆತ್ಮ ಎಂದು ಕರೆಯುವುದಿಲ್ಲ. ಸ್ವರ್ಣಿಮಯುಗದ ಜೀವಾತ್ಮವೇ ಮತ್ತೆ ಬೆಳ್ಳಿಯುಗದ ಜೀವಾತ್ಮವಾಗುತ್ತದೆ. ನೀವಿಲ್ಲಿ ಕುಳಿತಿದ್ದೀರೆಂದರೆ ನಿಮಗೆ ಶಾಂತಿ, ಸುಖ ಎರಡೂ ಸಹ ಪ್ರಾಪ್ತಿಯಾಗುತ್ತದೆ. ಅಂದಾಗ ಏನು ಮಾಡಬೇಕು? ಸುಖಧಾಮದ ಸನ್ಯಾಸವನ್ನು ಮಾಡಬೇಕು. ಇದಕ್ಕೆ ಬೇಹದ್ದಿನ ಸನ್ಯಾಸವೆಂದು ಕರೆಯಲಾಗುತ್ತದೆ. ಆ ಸನ್ಯಾಸಿಗಳದು ಹದ್ದಿನ ಸನ್ಯಾಸ. ಮನೆ ಮಠವನ್ನು ಬಿಟ್ಟು ಕಾಡಿನಲ್ಲಿ ಹೋಗುತ್ತಾರೆ. ಅವರಿಗೆ ಇಡೀ ಜಗತ್ತೇ ಕಾಡಾಗಿದೆ ಎಂಬುದು ತಿಳಿದಿಲ್ಲ. ಇದು ಮುಳ್ಳಿನ ಕಾಡಾಗಿದೆ. ಇದು ಮುಳ್ಳಿನ ಪ್ರಪಂಚ, ಅದು ಹೂವಿನ ಪ್ರಪಂಚವಾಗಿರುತ್ತದೆ. ಭಲೆ ಸನ್ಯಾಸಿಗಳು ಸನ್ಯಾಸವನ್ನು ಮಾಡಿ ಇದೇ ಮುಳ್ಳಿನ ಪ್ರಪಂಚದಲ್ಲಿ, ಕಾಡಿನಲ್ಲಿ, ಪಟ್ಟಣಗಳಿಂದ ದೂರ ದೂರ ಹೋಗಿ ಇರುತ್ತಾರೆ. ಇವರದು ನಿವೃತ್ತಿ ಮಾರ್ಗವಾಗಿದೆ. ನಿಮ್ಮದು ಪ್ರವೃತ್ತಿ ಮಾರ್ಗವಾಗಿದೆ. ನೀವು ಪವಿತ್ರ ಜೋಡಿಗಳಾಗಿದ್ದೀರಿ. ಈಗ ಪವಿತ್ರರಾಗಿದ್ದೀರಿ. ಅವರದು ಗೃಹಸ್ಥ ಆಶ್ರಮ ಎಂದು ಕರೆಯಲಾಗುತ್ತದೆ. ಸನ್ಯಾಸಿಗಳಾದರೂ ನಂತರ ಬರುತ್ತಾರೆ. ಇಸ್ಲಾಂ ಬುದ್ಧಿಯರು ಸಹ ಆ ನಂತರ ಬರುತ್ತಾರೆ. ಕ್ರಿಶ್ಚಿಯನರಿಗಿಂತ ಸ್ವಲ್ಪ ಮೊದಲು ಬರುತ್ತಾರೆ. ಈ ವೃಕ್ಷವನ್ನು ಸಹ ನೆನಪು ಮಾಡಬೇಕು. ಚಕ್ರವನ್ನು ಸಹ ನೆನಪು ಮಾಡಬೇಕು. ತಂದೆಯು ಕಲ್ಪಕಲ್ಪವು ಬಂದು ಕಲ್ಪವೃಕ್ಷದ ಜ್ಞಾನವನ್ನು ಕೊಡುತ್ತಾರೆ. ಏಕೆಂದರೆ ಸ್ವಯಂ ಬೀಜರೂಪವಾಗಿದ್ದಾರೆ, ಸತ್ಯ ಚೈತನ್ಯವಾಗಿದ್ದಾರೆ. ಆದ್ದರಿಂದ ಕಲ್ಪಕಲ್ಪವು ಬಂದು ಕಲ್ಪವೃಕ್ಷದ ಎಲ್ಲ ರಹಸ್ಯವನ್ನು ತಿಳಿಸುತ್ತಾರೆ. ನೀವು ಆತ್ಮರು ಆದರೆ ನಿಮಗೆ ಸುಖದ ಸಾಗರ, ಜ್ಞಾನದ ಸಾಗರ, ಶಾಂತಿಯ ಸಾಗರ ಎಂದು ಕರೆಯುವುದಿಲ್ಲ. ಯಾರು ನಿಮ್ಮನ್ನು ಇಂಥವರನ್ನಾಗಿ ಮಾಡುತ್ತಾರೆಯೋ ಆ ಒಬ್ಬ ತಂದೆಯ ಮಹಿಮೆಯು ಇದಾಗಿದೆ. ಈ ಮಹಿಮೆಯ ಸದಾಕಾಲಕ್ಕೆ ತಂದೆಯದೇ ಆಗಿರುತ್ತದೆ. ಸದಾಕಾಲ ಅವರು ಪವಿತ್ರ ಆಗಿರುತ್ತಾರೆ ಮತ್ತು ನಿರಾಕಾರಾಗಿದ್ದಾರೆ. ಕೇವಲ ಸ್ವಲ್ಪ ಸಮಯಕ್ಕಾಗಿ ಪಾವನನಾಗಿ ಮಾಡಲು ಬರುತ್ತಾರೆ. ಸರ್ವವ್ಯಾಪಿಯ ಮಾತಿಲ್ಲ. ತಂದೆಯು ಸದಾಕಾಲ ಅಲ್ಲೇ ಇರುತ್ತಾರೆ ಎಂಬುದು ನಿಮಗೆ ತಿಳಿದಿದೆ. ಭಕ್ತಿ ಮಾರ್ಗದಲ್ಲಿ ಸದಾಕಾಲ ಅವರನ್ನೇ ನೆನಪು ಮಾಡುತ್ತಾರೆ. ಸತ್ಯಯುಗದಲ್ಲಿ ನೆನಪು ಮಾಡುವ ಅವಶ್ಯಕತೆ ಇರುವುದಿಲ್ಲ. ರಾವಣ ರಾಜ್ಯದಲ್ಲಿ ನಿಮ್ಮ ಚೀರಾಟ ಪ್ರಾರಂಭವಾಗುತ್ತದೆ. ಅವರೇ ಬಂದು ಸುಖ ಶಾಂತಿಯನ್ನು ಕೊಡುತ್ತಾರೆ. ನಂತರ ಮತ್ತೆ ಅಶಾಂತಿಯಲ್ಲಿ ಅವರ ನೆನಪು ಬರುತ್ತದೆ. ತಂದೆಯು ತಿಳಿಸುತ್ತಾರೆ, ನಾನು ಪ್ರತಿ 5,000 ವರ್ಷಗಳೊಮ್ಮೆ ಬರುತ್ತೇನೆ. ಅರ್ಧಕಲ್ಪ ಸುಖ, ಅರ್ಧಕಲ್ಪ ದುಃಖವಿರುತ್ತದೆ. ಅರ್ಧಕಲ್ಪದ ನಂತರವೇ ರಾವಣ ರಾಜ್ಯವು ಪ್ರಾರಂಭವಾಗುತ್ತದೆ. ಇದಕ್ಕೆ ಮೊದಲನೇ ಕಾರಣವಾಗಿದೆ ದೇಹಾಭಿಮಾನಿ. ಅದರ ನಂತರ ಬೇರೆ ಬೇರೆ ವಿಕಾರಗಳು ಬರುತ್ತವೆ. ಈಗ ತಂದೆಯವರು ತನ್ನನ್ನು ಆತ್ಮನೆಂದು ತಿಳಿಯಿರಿ, ದೇಹಿ ಅಭಿಮಾನಿಯಾಗಿ ಎಂದು ತಿಳಿಸುತ್ತಾರೆ. ಆತ್ಮನ ಪರಿಚಯ ಆಗಬೇಕಾಗಿದೆ.
ಮನುಷ್ಯರು ಕೇವಲ ಭ್ರುಕುಟಿಯ ಮಧ್ಯದಲ್ಲಿ ಆತ್ಮ ಉಳಿಯುತ್ತಿರುತ್ತದೆ ಎಂದು ತಿಳಿಸುತ್ತಾರೆ. ಆತ್ಮನ ಪರಿಚಯ ಆಗಬೇಕಾಗಿದೆ. ಮನುಷ್ಯರು ಕೇವಲ ಭ್ರುಕುಟಿಯ ಮಧ್ಯದಲ್ಲಿ ಆತ್ಮ ಹೊಳೆಯುತ್ತಿದೆ ಎಂದು ಹೇಳುತ್ತಾರೆ. ಆತ್ಮವು ಅಕಾಲ ಮೂರ್ತಿಯಾಗಿದೆ. ಆತ್ಮನ ಸಿಂಹಾಸನವು ಈ ಶರೀರವಾಗಿದೆ ಎಂಬುದನ್ನು ಈಗ ನೀವು ತಿಳಿದಿದ್ದೀರಿ. ಆತ್ಮವು ಭ್ರುಕುಟಿಯಲ್ಲಿ ಕುಳಿತುಕೊಳ್ಳುತ್ತದೆ. ಅಕಾಲ ಮೂರ್ತಿಯ ಸಿಂಹಾಸನ ಚೈತನ್ಯ ಅಕಾಲ ಸಿಂಹಾಸನವಾಗಿದೆ. ಅಮೃತಸರದಲ್ಲಿರುವ ಕಟ್ಟಿಗೆಯಿಂದ ಮಾಡಿರುವ ಸಿಂಹಾಸನ ಅಕಾಲ ಸಿಂಹಾಸನ ಅಲ್ಲ. ಯಾರೆಲ್ಲ ಮನುಷ್ಯರಿದ್ದಾರೆ ಎಲ್ಲರಿಗೂ ತಮ್ಮ ತಮ್ಮದೇ ಆದ ಅಕಾಲ ಸಿಂಹಾಸನವಿದೆ, ಅಂದರೆ ಶರೀರ ಎಂದು ತಂದೆಯು ತಿಳಿಸುತ್ತಾರೆ. ಅಂದಾಗ ಎಷ್ಟೊಂದು ಅಕಾಲ ಸಿಂಹಾಸನಗಳಾದವು. ಯಾರೆಲ್ಲ ಮನುಷ್ಯರು ಮಾತ್ರರಿದ್ದಾರೆ ಅಕಾಲನಾದ ಆತ್ಮನ ಸಿಂಹಾಸನವಾಗಿದೆ. ಆತ್ಮ ಒಂದು ಸಿಂಹಾಸನವನ್ನು ಬಿಟ್ಟು ತಕ್ಷಣ ಮತ್ತೊಂದು ತೆಗೆದುಕೊಳ್ಳುತ್ತದೆ. ಮೊದಲು ಚಿಕ್ಕ ಸಿಂಹಾಸನವಿರುತ್ತದೆ, ನಂತರ ದೊಡ್ಡದಾಗುತ್ತಾ ಹೋಗುತ್ತದೆ. ಈ ಶರೀರರೂಪಿ ಸಿಂಹಾಸನ ಚಿಕ್ಕದು ದೊಡ್ಡದು ಆಗುತ್ತದೆ. ಶಿಖರು ಯಾವುದನ್ನೂ ಅಕಾಲ ಸಿಂಹಾಸನ ಎಂದು ಹೇಳುವುದಿಲ್ಲ. ಅದು ಚಿಕ್ಕ ದೊಡ್ಡದು ಆಗುವುದಿಲ್ಲ. ಎಲ್ಲ ಮನುಷ್ಯರ ಅಕಾಲ ಸಿಂಹಾಸನ ಭ್ರುಕುಟಿಯಾಗಿದೆ ಎಂಬುದು ಯಾರಿಗೂ ತಿಳಿದಿಲ್ಲ. ಆತ್ಮವು ಅಕಾಲವಾಗಿದೆ. ಅದು ಎಂದೂ ಸಹ ವಿನಾಶವಾಗುವುದಿಲ್ಲ. ಆತ್ಮನಿಗೆ ಭಿನ್ನ ಭಿನ್ನವಾದ ಸಿಂಹಾಸನದ ಸಿಗುತ್ತದೆ. ಸತ್ಯಯುಗದಲ್ಲಿ ನಿಮಗೆ ದೊಡ್ಡ ಫಸ್ಟ್ ಕ್ಲಾಸ್ ಸಿಂಹಾಸನ ಸಿಗುತ್ತದೆ. ಅದಕ್ಕೆ ಸ್ವರ್ಣಿಮಯುಗವೆಂದು ಸಿಂಹಾಸನವೆಂದು ಕರೆಯಲಾಗುತ್ತದೆ. ನಂತರ ಆ ಆತ್ಮನಿಗೆ ಬೆಳ್ಳಿ, ತಾಮ್ರ, ಕಬ್ಬಿಣದ ಸಿಂಹಾಸನ ಸಿಗುತ್ತದೆ. ಮತ್ತು ಸ್ವರ್ಣಿಮಯುಗದಲ್ಲಿ ಸಿಂಹಾಸನ ಬೇಕೆಂದರೆ ಅವಶ್ಯವಾಗಿ ಪಾವನರಾಗಬೇಕಾಗಿದೆ. ಆದ್ದರಿಂದ ತಂದೆಯು ನನ್ನೊಬ್ಬನ ನೆನಪು ಮಾಡಿದ್ದೇ ಆದರೆ ನಿಮ್ಮ ಸುಕ್ಕು ಎಲ್ಲವೂ ಬಿಟ್ಟು ಹೋಗುತ್ತದೆ ಒಂದು ತಿಳಿಸುತ್ತಾರೆ. ನಂತರ ನಿಮಗೆ ಇಂಥ ದೈವಿ ಸಿಂಹಾಸನ ಸಿಗುತ್ತದೆ. ಈಗ ಬ್ರಾಹ್ಮಣ ಕುಲದ ಸಿಂಹಾಸನವಿದೆ. ಪುರುಷೋತ್ತಮ ಸಂಗಮಯುಗದ ಸಿಂಹಾಸನದ ನಂತರ ಆತ್ಮನಿಗೆ ದೇವತಾ ಸಿಂಹಾಸನ ಸಿಗುತ್ತದೆ. ಈ ಆತ್ಮಗಳು ಪ್ರಪಂಚ ಮನುಷ್ಯರಿಗೆ ತಿಳಿದಿಲ್ಲ. ದೇಹಾಭಿಮಾನದಲ್ಲಿ ಬಂದು ನಂತರ ಒಬ್ಬರಿಗೊಬ್ಬರು ದುಃಖವನ್ನು ಕೊಡುತ್ತಿರುತ್ತಾರೆ. ಆದ್ದರಿಂದ ಇದನ್ನು ದುಃಖಧಾಮ ಎಂದು ಕರೆಯಲಾಗುತ್ತದೆ. ತಂದೆಯು ತಿಳಿಸುತ್ತಾರೆ, ನಿಮ್ಮ ಮೂಲತಃ ನಿವಾಸ ಸ್ಥಾನ ಶಾಂತಿಧಾಮವಾಗಿದೆ. ನಿಮ್ಮ ಮೂಲ ನಿವಾಸ ಸ್ಥಾನ ಶಾಂತಿಧಾಮವಾಗಿದೆ. ಈಗ ನೀವು ಆ ಶಾಂತಿಧಾಮವನ್ನು ನೆನಪು ಮಾಡಿ ಎಂದು ಸುಖಧಾಮವನ್ನು ನೆನಪು ಮಾಡಿ. ಇದನ್ನು ಮರೆಯುತ್ತಾ ಹೋಗಿ. ಇದರಲ್ಲಿ ವೈರಾಗ್ಯವಿದೆ. ಸನ್ಯಾಸಿಗಳ ರೀತಿ ಮನೆ ಮಠವನ್ನು ಬಿಡಬೇಕೆಂದಲ್ಲ. ಇಲ್ಲಿ ಒಂದು ಕಡೆ ಒಳ್ಳೆಯದಿದೆ, ಮತ್ತೊಂದು ಕಡೆ ಕೆಟ್ಟದ್ದಿದೆ. ಅವರು ಹಠಯೋಗ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಏಕೆಂದರೆ ದೇವತೆಗಳು ಯಾವಾಗ ವಾಮ ಮಾರ್ಗದಲ್ಲಿ ಹೋಗುತ್ತಾರೆಯೋ ಆಗ ಭಾರತವನ್ನು ರಕ್ಷಣೆ ಮಾಡಲು ಪವಿತ್ರತೆ ಬಹಳ ಅವಶ್ಯಕತೆ ಇದೆ. ಅದರಲ್ಲಿಯೂ ಸಹ ಸನ್ಯಾಸಿಗಳು ಸಹಯೋಗವನ್ನು ಕೊಡುತ್ತಾರೆ. ಭಾರತವೇ ಅವಿನಾಶಿ ಖಂಡವಾಗಿದೆ. ತಂದೆಯು ಇಲ್ಲೇ ಬರಬೇಕಾಗುತ್ತದೆ. ಎಲ್ಲಿ ಬೇದಿನ ತಂದೆಯು ಬರುತ್ತಾರೆ ಅದು ಎಲ್ಲದಕ್ಕಿಂತ ದೊಡ್ಡ ತೀರ್ಥಸ್ಥಾನವಾಯಿತಲ್ಲವೇ? ಸರ್ವರ ಸದ್ಗತಿಯನ್ನು ತಂದೆಯೇ ಬಂದು ನೀಡುತ್ತಾರೆ. ಆದ್ದರಿಂದ ಭಾರತವೇ ಶ್ರೇಷ್ಠಾತಿ ಶ್ರೇಷ್ಠ ದೇಶವಾಗಿದೆ. ಮೂಲ ಮಾತನ್ನು ತಂದೆಯು ತಿಳಿಸುತ್ತಾರೆ. ಮಕ್ಕಳೇ, ನೆನಪಿನ ಯಾತ್ರೆಯಲ್ಲಿ ಇರಿ. ಗೀತೆಯಲ್ಲಿ ಮಣ್ಮನಾಭ ಎಂಬ ಅಕ್ಷರವಿದೆ. ಆದರೆ ತಂದೆಯು ಯಾವುದೇ ಸಂಸ್ಕೃತದಲ್ಲಿ ತಿಳಿಸುವುದಿಲ್ಲ. ತಂದೆಯು ಮಣ್ಮನಾಭವ ಅರ್ಥವನ್ನು ತಿಳಿಸಿಕೊಡುತ್ತಾರೆ. ದೇಹದ ಎಲ್ಲ ಧರ್ಮವನ್ನು ಬಿಟ್ಟು ತನ್ನನ್ನು ಆತ್ಮನೆಂದು ನಿಶ್ಚಯ ಮಾಡಿಕೊಳ್ಳಿ. ಆತ್ಮ ಅವಿನಾಶಿಯಾಗಿದೆ. ಅದು ಎಂದೂ ಚಿಕ್ಕದು ದೊಡ್ಡದು ಆಗುವುದಿಲ್ಲ. ಅದರಲ್ಲಿ ಅನಾದಿ ಅವಿನಾಶಿ ಪಾತ್ರವು ತುಂಬಲ್ಪಟ್ಟಿದೆ. ಈ ನಾಟಕ ಮಾಡಲ್ಪಟ್ಟಿದೆ. ಕೊನೆಯಲ್ಲಿ ಬರುವಂಥ ಆತ್ಮಗಳದು ಬಹಳ ಸ್ವಲ್ಪ ಪಾತ್ರವಿರುತ್ತದೆ. ಉಳಿದೆಲ್ಲ ಸಮಯ ಶಾಂತಿಧಾಮದಲ್ಲಿ ಇರುತ್ತಾರೆ. ಸ್ವರ್ಗದಲ್ಲಿ ಬರಲು ಸಾಧ್ಯವಿಲ್ಲ. ಕೊನೆಯಲ್ಲಿ ಬರುವಂಥವರು ಅಲ್ಲೇ ಸ್ವಲ್ಪ ಸುಖ, ಅಲ್ಲೇ ಸ್ವಲ್ಪ ದುಃಖವನ್ನು ನೋಡುತ್ತಾರೆ. ಹೇಗೆ ದೀಪಾವಳಿಯಲ್ಲಿ ದೀಪದ ಹುಳುಗಳು ಎಷ್ಟೊಂದು ಹುಟ್ಟಿಕೊಳ್ಳುತ್ತವೆ. ಬೆಳಿಗ್ಗೆ ಎದ್ದು ನೋಡಿದಾಗ ಎಲ್ಲವೂ ಸತ್ತು ಬಿದ್ದಿರುತ್ತವೆ. ಹಾಗೇ ಕೊನೆಯಲ್ಲಿ ಬರುವಂಥ ಮನುಷ್ಯರ ಪಾತ್ರವು ಹೀಗೇ ಇರುತ್ತದೆ. ಅದಕ್ಕೆ ಏನು ಬೆಲೆ ಇರುತ್ತದೆ? ಪ್ರಾಣಿಗಳ ರೀತಿ ಇರುತ್ತದೆ. ಸೃಷ್ಟಿ ಚಕ್ರ ಹೇಗೆ ಸುತ್ತುತ್ತದೆ ಎಂಬುದನ್ನು ತಂದೆಯು ತಿಳಿಸುತ್ತಾರೆ. ಮನುಷ್ಯ ಸೃಷ್ಟಿ ರೂಪಿ ವೃಕ್ಷ ಚಿಕ್ಕದಿಂದ ದೊಡ್ಡದು ಹೇಗೆ ಆಗುತ್ತದೆ? ಸತ್ಯಯುಗದಲ್ಲಿ ಎಷ್ಟು ಕಡಿಮೆ ಮನುಷ್ಯರಿರುತ್ತಾರೆ. ಕಲಿಯುಗದಲ್ಲಿ ಎಷ್ಟು ವೃದ್ಧಿಯನ್ನು ಹೊಂದುತ್ತಾರೆ. ಕಲ್ಪ ವೃಕ್ಷ ವಿಸ್ತಾರವಾಗುತ್ತದೆ.
ಮುಖ್ಯವಾದ ಮಾತನ್ನು ತಂದೆಯು ತಿಳಿಸುತ್ತಾರೆ. ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂಬ ಮುಖ್ಯ ಮಾತನ್ನು ತಂದೆಯು ತಿಳಿಸುತ್ತಾರೆ. 8 ಗಂಟೆ ನೆನಪಿನಲ್ಲಿರುವ ಅಭ್ಯಾಸ ಮಾಡಿ ನೆನಪನ್ನು ಮಾಡುತ್ತಾ ಕೊನೆಗೆ ಪವಿತ್ರರಾಗಿ ತಂದೆಯ ಬಳಿ ಹೊರಟು ಹೋಗುತ್ತೀರೆಂದರೆ ಸ್ಕಾಲರ್ಶಿಪ್ ವೇತನವು ಸಿಗುತ್ತದೆ. ಒಂದು ವೇಳೆ ಪಾಪ ಹಾಗೆ ಉಳಿದು ಬಿಟ್ಟರೆ ಜನ್ಮವನ್ನು ತೆಗೆದುಕೊಳ್ಳಬೇಕಾಗುತ್ತದೆ, ಶಿಕ್ಷೆಯನ್ನು ಭೋಗಿಸಬೇಕಾಗುತ್ತದೆ. ಅಲ್ಲದೆ ಪದವಿಯೂ ಸಹ ಕಡಿಮೆಯಾಗುತ್ತದೆ. ಲೆಕ್ಕಾಚಾರವನ್ನು ಎಲ್ಲರೂ ಸಮಾಪ್ತಿ ಮಾಡಿಕೊಳ್ಳಲೇಬೇಕು. ಯಾರೆಲ್ಲ ಮನುಷ್ಯರಿರುತ್ತಾರೆ ಇದುವರೆಗೂ ಸಹ ಜನ್ಮವನ್ನು ತೆಗೆದುಕೊಳ್ಳುತ್ತಾ ಇರುತ್ತಾರೆ. ಈ ಸಮಯದಲ್ಲಿ ನೋಡಿದಾಗ ಭಾರತವಾಸಿಗಳಿಗಿಂತಲೂ ಕ್ರಿಶ್ಚಿಯನ್ನರ ಸಂಖ್ಯೆಯು ಜಾಸ್ತಿ ಇದೆ. ಅಲ್ಲದೆ ಅವರು ಬುದ್ಧಿವಂತರೂ ಸಹ ಆಗಿದ್ದಾರೆ. ಭಾರತವಾಸಿಗಳು 100% ಬುದ್ಧಿವಂತರಾಗಿರುತ್ತಾರೆ. ಈಗ ಬುದ್ಧಿಹೀನರಾಗಿ ಬಿಟ್ಟಿದ್ದಾರೆ. ಇವರೇ 100% ಸುಖವನ್ನು ಪಡೆಯುತ್ತಾರೆ ಮತ್ತು 100% ದುಃಖವನ್ನು ಸಹ ಇಲ್ಲೇ ಪಡೆಯುತ್ತಾರೆ. ಕ್ರಿಶ್ಚಿಯನ್ನರು ಕೊನೆಯಲ್ಲಿ ಬರುತ್ತಾರೆ. ಕ್ರಿಶ್ಚಿಯನ್ನರ ರಾಜಧಾನಿ ಕೃಷ್ಣನ ರಾಜಧಾನಿಗೆ ಪರಸ್ಪರ ಸಂಬಂಧವಿದೆ. ಕ್ರಿಶ್ಚಿಯನ್ನರು ರಾಜ್ಯವನ್ನು ಕಸಿದುಕೊಂಡರೂ ಮತ್ತೆ ಅದೇ ಕ್ರಿಶ್ಚಿಯನ್ನರಿಂದಲೇ ರಾಜ್ಯ ಮತ್ತೆ ಸಿಗುತ್ತದೆ. ಈ ಸಮಯದಲ್ಲಿ ಕ್ರಿಶ್ಚಿಯನ್ನರ ಪ್ರಭಾವವಿದೆ. ಅವರಿಗೆ ಭಾರತದಿಂದಲೇ ಸಹಾಯ ಸಿಗುತ್ತದೆ. ಈಗ ಭಾರತ ಹಸಿವಿನಿಂದ ಸಾಯುತ್ತಿದೆ. ಅದಕ್ಕೆ ಅವರ ವತಿಯಿಂದ ಸೇವೆ ಮಾಡುತ್ತಾ ಇಲ್ಲಿ ಇದೆ. ಇಲ್ಲಿಂದ ಬಹಳಷ್ಟು ಸಂಪತ್ತು, ಬಹಳಷ್ಟು ವಜ್ರ, ರತ್ನ ಮುಂತಾದವುಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಬಹಳಷ್ಟು ಹಣವಂತರಾಗಿದ್ದಾರೆ. ಮತ್ತೆ ಹಣವನ್ನು ಹಿಂತಿರುಗಿಸಿ ಕೊಡುತ್ತಿದ್ದಾರೆ. ಮತ್ತೆ ಅದು ಸಿಗುವುದಿಲ್ಲ. ಈಗ ನೀವು ಮಕ್ಕಳೆಲ್ಲರೂ ಯಾರೂ ಗುರುತಿಸೋದಿಲ್ಲ. ಈಗ ನೀವು ಮಕ್ಕಳನ್ನು ಯಾರೂ ಗುರುತಿಸೋದಿಲ್ಲ. ಒಂದು ವೇಳೆ ಗುರುತಿಸಿದ್ದೇ ಆದರೆ ಒಂದು ಸಲಹೆಯಂತೆ ತೆಗೆದುಕೊಳ್ಳುತ್ತಿದ್ದರು. ನೀವು ಈಶ್ವರ್ಯ ಸಂಪ್ರದಾಯರು, ಈಶ್ವರ್ಯ ಸಲಹೆಯಂತೆ ನಡೆಯುತ್ತಿದ್ದೀರಿ. ನೀವೇ ಮತ್ತೆ ಧ್ವನಿ ಸಂಪ್ರದಾಯವಾಗುತ್ತೀರಿ. ಮತ್ತೆ ಕ್ಷತ್ರಿಯ, ವೈಶ್ಯ, ಶೂದ್ರ ಸಂಪ್ರದಾಯಗಳನ್ನಾಗುತ್ತೀರಿ. ಈಗ ನಾವೇ ಬ್ರಾಹ್ಮಣರು, ನಾವೇ ದೇವತೆ, ನಾವೇ ಕ್ಷತ್ರಿಯರು, ನಾವೇ ಅದು ಎಂಬುದರ ಅರ್ಥ ಎಷ್ಟು ಚೆನ್ನಾಗಿರುತ್ತದೆ. ಇದು ಬಾಹುಬಲಿ ಆಟವಾಗಿದೆ. ಇದನ್ನು ತಿಳಿದುಕೊಳ್ಳುವುದು ಬಹಳ ಸಹಜವಾಗಿದೆ. ಆದರೆ ಮಾಯೆಯು ಮರೆಸಿಬಿಡುತ್ತದೆ ಮತ್ತು ದೈವಿಗುಣಗಳಿಂದ ಹಸಿರು ಗುಣದಲ್ಲಿ ಕರೆದುಕೊಂಡು ಬರುತ್ತದೆ. ಪವಿತ್ರರಾಗುವುದು ಹಸಿರು ಗುಣವಾಗಿದೆಯಲ್ಲವೇ? ಅಪವಿತ್ರರಾಗುವುದು ಹಸಿರು ಗುಣವಾಗಿದೆಯಲ್ಲವೇ? ಒಳ್ಳೆಯದು. ಮಧುರಾತಿ ಮಧುರಾಗಲಿ ಮರಳಿ ಸಿಕ್ಕಿರುವಂಥ ಮಕ್ಕಳ ಪ್ರೀತಿಯ ಮಾತ್ಪೀತ ವಾಪ್ತದರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. 1ನೇ ಪಾಯಿಂಟ್, ವಿದ್ಯಾರ್ಥಿ ವೇತನವನ್ನು ತೆಗೆದುಕೊಳ್ಳಲು ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕೊನೆಯ ಪಕ್ಷ 8 ಗಂಟೆ ಆದರೂ ತಂದೆಯನ್ನು ನೆನಪು ಮಾಡಬೇಕು. ನೆನಪಿನ ಅಭ್ಯಾಸದಿಂದಲೇ ಪಾಪಗಳ ತುಂಡಾಗುತ್ತದೆ ಮತ್ತು ಸರಣಿಮಯುಗದ ಸಿಂಹಾಸನ ದೊರೆಯುತ್ತದೆ. 2ನೇ ಪಾಯಿಂಟ್, ಈ ದುಃಖದಿಂದ ಬೇಹದ್ದಿನ ವೈರಾಗ್ಯಗಳಾಗಿ ತನ್ನ ಮೂಲ ನಿವಾಸಿ ಸ್ಥಾನ, ಶಾಂತಿಧಾಮ ಮತ್ತು ಸುಖಧಾಮ ನೆನಪು ಮಾಡಬೇಕು. ದೇಹಮಾನದಲ್ಲಿ ಬಂದು ಯಾರಿಗೂ ದುಃಖವನ್ನು ಕೊಡಬಾರದು. ವರದಾನ: ಕರ್ಮಗಳ ಲೆಕ್ಕಾಚಾರವನ್ನು ತಿಳಿದುಕೊಂಡು ತಮ್ಮ ಅಚಲ ಸ್ಥಿತಿ ಮಾಡಿಕೊಳ್ಳುವಂತಹ ಸಹಜಯೋಗಿ ಭವ. ಕರ್ಮ ಲೆಕ್ಕಾಚಾರವನ್ನು ತಿಳಿದುಕೊಂಡು ತಮ್ಮ ಅಚಲ ಸ್ಥಿತಿ ಮಾಡಿಸಿಕೊಳ್ಳುವಂತಹ ಸಹಜಯೋಗಿ ಭವ. ನಡೆಯುತ್ತಾ ಒಂದು ವೇಳೆ ಯಾವುದೇ ಲೆಕ್ಕಾಚಾರ ಎದುರಿಗೆ ಬಂದಾಗ ಅವರಲ್ಲಿ ಮನಸ್ಸನ್ನು ಅಲುಗಾಡಿಸಬೇಡಿ. ಸ್ಥಿತಿಯನ್ನು ಮೇಲೆ ಕೆಳಗೆ ಮಾಡಿಕೊಳ್ಳಬೇಡಿ. ಒಂದು ವೇಳೆ ಅದು ಬಂದರೆ ಅದನ್ನು ಗುರುತಿಸಿ ದೂರದಿಂದಲೇ ಸಮಾಪ್ತಿ ಮಾಡಿಬಿಡಿ. ಈಗ ಯೋಧ ಆಗಬೇಡಿ. ಸರ್ವಶಕ್ತಿವಂತ ತಂದೆ ಜೊತೆಯಲ್ಲಿದ್ದಾಗ ಮಾಯೆ ಅಲುಗಾಡಿಸಲು ಸಾಧ್ಯವಿಲ್ಲ. ಕೇವಲ ನಿಶ್ಚಯದ ಅಡಿಪಾಯವನ್ನು ಕಾರ್ಯರೂಪದಲ್ಲಿ ತನ್ನಿ ಮತ್ತು ಸಮಯದಲ್ಲಿ ಉಪಯೋಗಿಸಿ. ಆಗ ಸಹಜಯೋಗಿಗಳಾಗಿಬಿಡಿರಿ. ಈಗ ನಿರಂತರ ಯೋಗಿಗಳಾಗಿ ಯುದ್ಧ ಮಾಡುವಂಥ ಯೋಧರಲ್ಲ. ಡಬಲ್ ಓಂ ಶಾಂತಿ. ಸ್ಲೋಗನ್: ಡಬಲ್ ಲೈಟ್ ಆಗಬೇಕಾದರೆ ಸರ್ವ ಜವಾಬ್ದಾರಿಗಳ ಹೊರೆಯನ್ನು ತಂದೆಗೆ ಒಪ್ಪಿಸಿರಿ.
ಡಬಲ್ ಲೈಟ್ ಆಗಬೇಕಾದರೆ ತಮ್ಮ ಸರ್ವ ಜವಾಬ್ದಾರಿಗಳ ಹೊರೆಯನ್ನು ತಂದೆಗೆ ಒಪ್ಪಿಸಿ ಬಿಡ್ರಿ. ಓಂ ಶಾಂತಿ.